ಜಾನಕಿ ಅಮ್ಮವರನ್ನ ನೋಡಲು ಹೋದ ಹುಡುಗ ಜಾನಕಿ ಅಮ್ಮನಿಗೆ ಮಗನಾದ ಕತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್. ಇದು ವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಏನಪ್ಪಾ ಅಂದ್ರೆ, ಜಾನಕಿ ಅಮ್ಮವರನ್ನ ನೋಡಲು ಹೋದ ಹುಡುಗ ಜಾನಕಿ ಅಮ್ಮನಿಗೆ ಮಗನಾದ ಕತೆ. ಏನಪ್ಪ ಇದು ಸ್ಟೋರಿ ಅಂತ ಕೇಳ್ತೀರಾ? ಬನ್ನಿ, ನಾನು ಈ ವಿಡಿಯೋದಲ್ಲಿ ಅದು ಹೇಗೆ ಆ ಹುಡುಗ ಮಗನಾದ ಅಂತ ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೇನೆ. ಕೇವಲ 13 ವರ್ಷದ ಬಾಲಕನೊಬ್ಬ ತನ್ನ ಆರಾಧ್ಯ ದೈವ ಗಾಯಕಿಯನ್ನು ಒಮ್ಮೆ ಕಣ್ಣಾರೆ ನೋಡ್ಬೇಕು ಅನ್ನೋ ಹಂಬಲದಿಂದ ತಾಯಿಯ ಚಿನ್ನಾಭರಣವನ್ನೇ ಅಡವಿಟ್ಟು ಚೆನ್ನೈಗೆ ಹೋಗ್ಬಿಟ್ಟ. ಆ ದಿನ ತಾಯಿಯ ಒಡವೆಯನ್ನು ಅಡ ಇಟ್ಟು ಹೊರಟಿದ್ದ ಆ ಬಾಲಕನೇ ಈಗ ಜಾನಕಿ ಅವರ ಕೊನೆಯ ದಿನಗಳಲ್ಲಿ ಮಗುವಿನಂತೆ ಹಾರೈಕೆ ಮಾಡಿದ ಮೈಸೂರಿನ ನವೀನ್. ಏನಪ್ಪ ಇದು ಸ್ಟೋರಿ ಅಂತೀರಾ? ಕೋಟ್ಯಾಂತರ ಹೃದಯಗಳನ್ನು ಆಳಿದ ಆ ನೆಚ್ಚಿನ ಗಾಯಕಿಯ ಅಂತ್ಯ ಸಂಸ್ಕಾರವು ಕೊನೆಗೆ ಅದೇ ಅಭಿಮಾನಿಯ ಮಣ್ಣಿನಲ್ಲೇ ನೆರವೇರಿದೆ ಅಂದ್ರೆ ನಿಜವಾಗ್ಲೂ ಎಷ್ಟು ಹೆಮ್ಮೆ ಅಲ್ವಾ? ಬಾಲ್ಯದಿಂದಲೇ ಜಾನಕಮ್ಮನ ಧ್ವನಿಗೆ ಮನಸೋತಿದ್ದ ನವೀನ್ಗೆ ಅವರನ್ನು ಒಮ್ಮೆ ಆದ್ರೂ ಭೇಟಿ ಆಗ್ಬೇಕೆಂಬ ತುಂಬಾ ಹಂಬಲವಿತ್ತಂತೆ. ಜಾನಕಿ ಅಮ್ಮ ಅವರು ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋಗೆ ಆಗಾಗ ಬರ್ತಾ ಇರ್ತಾರೆ ಅನ್ನೋ ಒಂದು ವಿಷಯ ತಿಳಿದ ನವೀನು ಪ್ರತಿದಿನ ಸ್ಟುಡಿಯೋ ಗೇಟ್ ಬಳಿ ತಪಸ್ಸಿನಂತೆ ಕಾಯ್ತಾ ಇರ್ತಿದ್ದ ಆ ಪುಟ್ಟ ಬಾಲಕನ ನಿರಂತರ ಕಾಯುವಿಕೆಯನ್ನು ಗಮನಿಸಿದ ನಿರ್ಮಾಪಕರಾದ MP ಶಂಕರ್ ಅವರು ಒಂದಿನ ಆತನನ್ನ ಹತ್ತಿರ ಕರೆದು ವಿಚಾರಿಸಿರಂತೆ. ನವೀನ್ ಅಭಿಮಾನಕ್ಕೆ ಬೆರಗಾಗಿ ಜಾನಕಿ ಅವರ ಚೆನ್ನೈ ನಿವಾಸದ ದೂರವಾಣಿ ಸಂಖ್ಯೆಯನ್ನು ಕೈಗಿಟ್ರಂತೆ. ಸಹೋದರ ಪವನ್ ಜೊತೆಗೂಡಿ ಜಾನಕಿ ಅವರ ಮನೆಗೆ ಕರೆ ಮಾಡಿದ ನವೀನ್ ಭೇಟಿಗೆ ಅವಕಾಶ ಕೇಳ್ಕೊಂಡ. ದೂರವಾಣಿಯ ಆ ಕಡೆಯಿಂದ ಮಾತನಾಡಿದ ಜಾನಕಮ್ಮ ಅವರು ಈತ ಪುಟ್ಟ ಬಾಲಕ ಅಂತ ತಿಳಿದೇನೆ ಭೇಟಿ ಕೊಡೋದಕ್ಕೆ ಅವಕಾಶ ನೀಡೇ ಬಿಟ್ರು. ಭೇಟಿಗಿನ ಅವಕಾಶ ಸಿಕ್ತು, ಆದ್ರೆ ಮೈಸೂರಿಂದ ಚೆನ್ನೈಗೆ ಹೋಗ್ಬೇಕಂದ್ರೆ ಆ ಪುಟ್ಟ ಹುಡುಗನ ಹತ್ರ ಹಣವಿಲ್ಲ. ಆಗ ನವೀನ್ ಸದ್ದಿಲ್ಲದೆ ತಾಯಿಯ ಚಿನ್ನಾಭರಣವನ್ನು ಅಡಬಿಟ್ಟು ಹಣ ಹೊಂದಿಸಿದ. ಸಹೋದರನ ಹೆಲ್ಪ್ ತಗೊಂಡು ಚೆನ್ನೈ ಕಡೆಗೆ ಟ್ರೈನ್ ಹತ್ತೇ ಬಿಟ್ಟ. ಅಪರಿಚಿತ ಮಹಾನಗರದಲ್ಲಿ ದಿನವಿಡೀ ಹುಡುಕಾಡಿದ ಬಳಿಕ ಕೊನೆಗೂ ಜಾನಕಿ ಅವರ ಮನೆಯ ತಲುಪುವಲ್ಲಿ ಯಶಸ್ವಿಯಾದ್ರು. ಸ್ಟುಡಿಯೋ ಚಿತ್ರೀಕರಣ ಮುಗಿಸಿ ಮನೆಗೆ ಬಂದ ಜಾನಕಿ ಅವರಿಗೆ ಒಂದು ಅಚ್ಚರಿ ಕಾದಿತ್ತು. ಏನಪ್ಪಾ ಅಂದ್ರೆ, ನನ್ನ ನೋಡೋದಕ್ಕೆ ಯಾರೋ ದೊಡ್ಡ ವ್ಯಕ್ತಿ ಬಂದಿರ್ಬೋದು ಅನ್ಕೊಂಡ್ರೆ ನೋಡಿದ್ರೆ ಚಿಕ್ಕ ಬಾಲಕ, ಅಂದ್ರೆ 13 ವರ್ಷದ ಪುಟ್ಟ ಬಾಲಕ. ಅವನನ್ನು ನೋಡಿ ಜಾನಕಿ ಅಮ್ಮ ಅವರಿಗೆ ಕಣ್ಣಾಲಿಗಳು ತುಂಬಂದುವಂತೆ. ಆತನ ಅಭಿಮಾನ ಮತ್ತು ವಿಶೇಷ ಪ್ರೀತಿಗೆ ಮನಸೋತ ಜಾನಕಮ್ಮ ಅವರು ಅಂದಿನಿಂದಲೇ ನವೀನ್ ಅವರಿಗೆ ತಮ್ಮ ಬದುಕಿನಲ್ಲಿ ವಿಶೇಷ ಸ್ಥಾನವನ್ನು ನೀಡಿದ್ರಂತೆ. ಜಾನಕಮ್ಮ ಅವರು ಮೈಸೂರಿಗೆ ಬಂದಾಗ್ಲೆಲ್ಲ ಆತನನ್ನು ಭೇಟಿ ಆಗ್ತಿದ್ರಂತೆ. ಕಾಲಕ್ರಮೇಣ ಈ ಅಭಿಮಾನ ಮತ್ತು ಗಾಯಕಿಯ ನಡುವೆ ತಾಯಿ ಮಗನ ಪವಿತ್ರ ಮಮತೆಯ ಬಾಂಧವ್ಯ ಚಿಗುರಿತಂತೆ. ಆ ಒಂದು ಅಪೂರ್ವ ಬಾಂಧವ್ಯವೇ ಕೊನೆಗೆ ಜಾನಕಿ ಅಮ್ಮ ಅವರ ಜೀವನದ ಅಂತಿಮ ಅಧ್ಯಾಯವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನೊಂದಿಗೆ ಗಟ್ಟಿಯಾಗಿ ಬಾಂಧವ್ಯ ಬೆಸೆಯಿತು. ಜಾನಕಿ ಅಮ್ಮ ಅವರನ್ನ ಅವರ ಇಳಿ ವಯಸ್ಸಿನಲ್ಲಿ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತ ನವೀನ್ ಅವರು ಜಾನಕಿ ಅಮ್ಮ ಅವ್ರನ್ನ ಚೆನ್ನೈಯಿಂದ ಮೈಸೂರಿಗೆ ಕರೆತಂದ್ರಂತೆ. ಮೊದಲು ನವೀನ್ ಅವರು ತಮ್ಮ AR ಮೊಹಲ್ಲದ ತಮ್ಮ ಮನೆಯಲ್ಲೇ ಇರಿಸಿಕೊಂಡು ಜಾನಕಿ ಅಮ್ಮ ಅವ್ರನ್ನ ಉಪಚರಿಸಿದ್ರಂತೆ. ಅದಾದ ಬಳಿಕ ಸ್ನೇಹಿತನ ಮಹದೇವಪುರದ ರಸ್ತೆಯ ತೋಟದ ಮನೆಯಲ್ಲಿ ಪ್ರಶಾಂತ ವಾತಾವರಣ ಕಲ್ಪಿಸಿದ್ರಂತೆ. ನಂತರ ದಟ್ಟಗಳ್ಳಿ ಹಾಗೂ ಕೊನೆಗೆ ಭೋಗಾದಿಯ ಮನೆಯಲ್ಲಿ ಅವರು ನೆಮ್ಮದಿಯಿಂದ ನೆಲೆಸೋ ಹಾಗೆ ಸಕಲ ವ್ಯವಸ್ಥೆಯನ್ನು ಮಾಡಿರಂತೆ ನವೀನ್ ಅವರು. ಜಾನಕಿ ಅಮ್ಮ ಅವ್ರನ್ನ ನವೀನ್ ಅವರ ತಾಯಿ ತನ್ನ ಸ್ವಂತ ಸಹೋದರಿಯಂತೆ ಆರೈಕೆ ಮಾಡಿದ್ರಂತೆ. ನವೀನ್ ಕುಟುಂಬ ಮತ್ತು ಸ್ನೇಹಿತರ ಬಳಗವೂ ಕೂಡ ಜಾನಕಮ್ಮನವರ ಸೇವೆಯಲ್ಲಿ ಸದಾ ನಿರತರಾಗಿರ್ತಿದ್ದಂತೆ. ಮಧ್ಯೆ ಕೆಲವು ವರ್ಷಗಳು ಹೈದರಾಬಾದಲ್ಲಿ ವಾಸವಿದ್ದ ಜಾನಕಿ ಅಮ್ಮ ಅವರು ಕೊನೆಯ ದಿನಗಳಲ್ಲಿ ಮತ್ತೆ ಮೈಸೂರಿನ ಭೋಗಾದಿ ನಿವಾಸಕ್ಕೆ ಮರಳಿ ಬಂದ್ರಂತೆ. ನಿಧನದ ಬಳಿಕ ಜಾನಕಮ್ಮನವರ ಅಂತ್ಯ ಸಂಸ್ಕಾರ ನೆರವೇರಿದ್ದು ಸಹ ನವೀನ್ ಅವರ ಕಣಿಯ ಹುಂಡಿಯ ತೋಟದ ಮನೆಯಲ್ಲಿ. ನಿಜವಾಗ್ಲೂ ನೋಡಿ, ಈ ಒಂದು ಸ್ಟೋರಿ ಕೇಳ್ತಾ ಇದ್ರೆ ಅದಕ್ಕೆ ಹೇಳೋದು,
ಒಬ್ರಿಗೊಬ್ರಿಗೆ ನಂಟು ಯಾಕೆ ಬೆಳೀತೆ ಅಂತ ಗೊತ್ತಾಗಲ್ಲ. ಬಟ್ ಆ ನಂಟು ಬೆಳೀತಂದ್ರೆ ಅದು ಕೊನೆಯವರೆಗೂ ಹಚ್ಚಳಿಯದೆ ಹಾಗೆ ಉಳಿಯುತ್ತೆ. ಅದಕ್ಕೊಂದು ಉದಾಹರಣೆ ಈ ನವೀನ್ ಅವರು. ಅಂದು ಏನಾದ್ರು ಜಾನಕಿ ಅಮ್ಮ ಅವರು ಇವನ್ ಯಾರು ಚಿಕ್ಕ ಹುಡುಗ ಕಳಿಸ್ರಿ ಮನೆಗೆ ಅಂತ ಹೇಳಿದಿದ್ರೆ, ಇಂದು ಜಾನಕಿ ಅಮ್ಮ ಅವರಿಗೂ ಹಾಗೂ ನವೀನ್ ಅವರಿಗೆ ಬೆಳೆದಿರ್ತಕ್ಕಂತಹ ಒಂದು ಅವಿನಾಭಾವ ಸಂಬಂಧ ಬೆಳೀತಾ ಇರ್ಲಿಲ್ಲ. ಏನಂತಾರೆ ಸ್ನೇಹಿತರೆ, ಅದಕ್ಕೆ ಹೇಳೋದು ಆ ಭಗವಂತ ನಮಗೋಸ್ಕರ ಎಲ್ಲೋ ಒಂದ್ ಕಡೆ ನಮಗೆ ಸಹಾಯ ಮಾಡೋರ್ನ ಕಳ್ಸಿರ್ತಾನೆ. ಅದಕ್ಕೋಸ್ಕರನೇ ನಾವ್ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಆಗ್ಲಿ ನಂಬಿಕೆನ ಕಳ್ಕೋಬಾರ್ದು. ಈಗ ನೋಡಿ, ಜಾನಕಿ ಅಮ್ಮ ಅವರು ಆ ನವೀನ್ ಮೇಲೆ ನಂಬಿಕೆ ಇಟ್ರು. ಕೊನೆಗೆ ನವೀನ್ ಅವರ ತೋಟದಲ್ಲೇ ಜಾನಕಿ ಅಮ್ಮ ಅವರ ಅಂತ್ಯ ಸಂಸ್ಕಾರ ನಡೆಯಿತು. ನವೀನ್ ಅವರೇ, ನಿಮ್ಮ ಒಂದು ಈ ಪ್ರೀತಿಗೆ, ನಿಮ್ಮ ಒಂದು ಈ ಕಾಳಜಿಗೆ ನಾವು ಅದೆಷ್ಟೇ ಕೋಟಿ ಕೊಟ್ರು ಸಾಕಾಗಲ್ಲ. ಇದನ್ನ ನಾವು ದುಡ್ಡಿನಿಂದ ಅಳೆಯಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ತಾಯಿ ಮಗನ ಅವಿನಾಭಾವ ಸಂಬಂಧ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ನಲ್ಲಿ ಹೇಗೆ ವಿಡಿಯೋಸ್ ಬರುತ್ತಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಕನ್ನಡ ಚಿತ್ರರಂಗ ಬೆಳೆಸಿ, ಕನ್ನಡ ಚಿತ್ರರಂಗ ಉಳಿಸಿ. ಎಲ್ಲಾದರೂ ಇರು, ಎಂಥಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋಬಿನ ಓ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ನೀ ಅಮ್ಮಗೆ ಕಲ್ಪತರು, ನೀ ಅಮ್ಮಗೆ ಕಲ್ಪತರು. ಜೈ ಜಾನಕಮ್ಮ. ಗಾನ ಕೋಗಿಲೆ ಎಂದಿಗೂ ಅಜರಾಮರ. ಯಾಕಂದ್ರೆ ಅವರ ಹಾಡುಗಳನ್ನ ನಾವು ಪ್ರತಿದಿನ ಕೇಳ್ತೀವಿ, ಕೇಳ್ತೀವಿ. ಆ ಒಂದು ವಾಯ್ಸ್ಗೆ ಮಾರು ಹೋದವರೇ ಇಲ್ಲ. ಏನಂತಾರೆ ಸ್ನೇಹಿತರೆ, ನಿಜ ಅಲ್ವೇ? ಬಾಯ್ ಬಾಯ್.